Hello, Namaste, hi everyone. So, welcome back to my channel ಅಂತ ಹೇಳೋಕ್ಕಾಗಲ್ಲ. This is my first video I'm going to upload. So, welcome to my channel. ನಾನು ಫಸ್ಟ್ ಟೈಮ್ ಒಂದು ಪಿಕಲ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಲಿಕ್ಕೆ ತೊಗೊಂಡಿದ್ದೀನಿ. ಸೊ ಹೇಗೆ ಮಾಡೋಂತ ಹೇಳ್ತೀನಿ. ಸೊ ಪಿಕಲ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಜಾರಲ್ಲಿ ಎತ್ತಿಟ್ಕೊಂಡು ಸೊ ಆ ಜಾರಿಗೆ 3 ಕೈ ಹಿಡಿಯುವಷ್ಟು ಕಲ್ಲುಪ್ಪು ಹಾಕ್ಕೊಬೇಕು. ಸೊ ಆ ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇಡೀ ಫುಲ್ ಎಳ್ಳಿಕಾಯಿ ಫುಲ್ ಮಿಕ್ಸ್ ಕೊಟ್ಬಿಟ್ಟು ಅದನ್ನು 2 ದಿವಸ ಬಿಟ್ಬಿಡ್ಬೇಕು. ಕ್ಲೋಸ್ ಮಾಡಿಬಿಟ್ಟು ಎತ್ತಿಟ್ಬಿಡ್ಬೇಕು. ಸೊ 2 ದಿವಸ ಆದಮೇಲೆ ನೋಡಿ ಈ ಥರ ಆಗಿರುತ್ತೆ. ಸೊ ಇದಕ್ಕೆ ನಾವು 3 ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು. ಸೊ ಅದು ಬಂದು ಒಂದು ಪ್ಯಾನಲ್ಲಿ ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಹುರ್ಕೊಳ್ಳಿ ಗೋಲ್ಡನ್ ಬ್ರೌನ್ ಆಗೋ ಥರ. ಸೊ ಅದೇ ಪ್ಯಾನ್ಗೆ 2 ಸ್ಪೂನ್ ಸಾಸಿವೆ ಹಾಕ್ಕೊಂಡು ಹುರ್ಕೊಳ್ಳಿ. ಸೊ ಇದನ್ನು ಮಿಕ್ಸಿ ಮಾಡ್ಕೊಬೇಕು. ಸೊ ಇದನ್ನು ಫುಲ್ ಪೌಡರ್ ಆಗೋ ಥರ ಮಿಕ್ಸಿ ಮಾಡ್ಕೊಳ್ಳಿ, ಗ್ರೈಂಡ್ ಮಾಡಿ. ಸೊ ಈ ಥರ ಪೌಡರ್ ಆಗಿರಬೇಕು. ಸೊ ಇದೇ ಮಿಕ್ಸಿಗೆ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಳ್ಳಿ. ಅದು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ದೆನ್ ಅದು ಮತ್ತು ಪ್ಯಾನ್ ತೊಗೊಂಡು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ಆ ಎಣ್ಣೆನ ನಾವು ಇದೇನು 2 ದಿವಸ ಆಗಿರೋ ಒಂದು ಎಳ್ಳಿಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದಕ್ಕೆ ಹಾಕ್ಕೊಳ್ಬೇಕು. ಸೊ ದೆನ್ ಬೆಳ್ಳುಳ್ಳಿ ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳಿ. ಲೈಕ್ ತರಿಯಾಗಿರಲಿ, ತುಂಬ ಪೇಸ್ಟ್ ಮಾಡೋದು ಬೇಡ. ಈ ಬೆಳ್ಳುಳ್ಳಿನ ತರಿಯಾಗಿರಲಿ, ಜಜ್ಕೊಂಡು ಹಾಕ್ಕೊಂಡ್ರೆ ಓಕೆ. ಆ್ಯಂಡ್ ದೆನ್ ಅದೇ ಇದಕ್ಕೆ ನಾವು ಪೌಡರ್ ಮಾಡ್ಕೊಂಡಿದ್ದು ಹಾಕ್ಕೊಂಡು 3 ಸ್ಪೂನು ಖಾರದ ಪುಡಿ ಹಾಕ್ಕೊಳ್ಳಿ, ಹಚ್ ಖಾರದ ಪುಡಿ. ಸೊ ಹಚ್ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ದೆನ್ ನಮ್ಮ ಪಿಕಲ್ ರೆಡಿ ಆಗುತ್ತೆ. ಸೊ ಹೀಗಿರುತ್ತೆ ನಮ್ಮ ಪಿಕಲ್. ದಿಸ್ ಇಸ್ ಎಳ್ಳಿಕಾಯಿ ಉಪ್ಪಿನಕಾಯಿ. ಸಂಜೆ ತಂಗಾಳಿ ತಂಪಾಗಿ ಟ್ರೈ ಮಾಡಲಿ ಅಂದ್ಬಿಟ್ಟು ನಮ್ಮಮ್ಮಗೆ ಸ್ವಲ್ಪ ಕೊಟ್ಟೆ. ಸೊ ನಮ್ಮಮ್ಮ ನಿಜವಾಗ್ಲೂ ಚೆನ್ನಾಗಿದೆ ಅಂದರೂ ಇಲ್ಲ ನನ್ನ ಖುಷಿಗೋಸ್ಕರ ಚೆನ್ನಾಗಿದೆ ಅಂತಂದ್ರೆ ಗೊತ್ತಿಲ್ಲ. ನಾನು ಟ್ರೈ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಪರವಾಗಿಲ್ಲ ಕಣ್ರಿ, ನಿಜವಾಗ್ಲೂ ಚೆನ್ನಾಗೇ ಇದೆ. ಉಪ್ಪು, ಹುಳಿ, ಖಾರ, ಉಪ್ಪಿನಕಾಯಿಗೆ ಏನೇನು ಬೇಕೋ ಅದೆಲ್ಲ ಕರೆಕ್ಟಾಗಿ ಇದೆ. ಪರ್ಫೆಕ್ಟಾಗಿ ಬ್ಲೆಂಡ್ ಆಗಿದೆ, ಪರ್ಫೆಕ್ಟ್ ಮಿಕ್ಸ್ ಇದೆ. ಸೊ ದಿಸ್ ಇಸ್ ಪರ್ಫೆಕ್ಟ್ ಉಪ್ಪಿನಕಾಯಿ ಅನಿಸುತ್ತೆ ನನಗೆ. ಅದೇನೋ ಅಂತಾರಲ್ಲ ಲಾಸ್ಟಲ್ಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕು, ಶೇರು, ಬೆಲ್ಲು ಅದೆಲ್ಲ ನಿಮಗೆ ಬಿಟ್ಟಿತ್ತು. ಇಷ್ಟ ಇದ್ದರೆ ಮಾಡಿ, ಫೋರ್ಸ್ ಏನಿಲ್ಲ.